ಥ್ಯಾಂಕ್ಸ್ ಹೇಳಿದ್ದಕ್ಕೆ ನನಗೆ ಬೈತ್ಯ. ಬಾ ನಿನ್ನ ನೋಡ್ಕೋತೀನಿ. ನಾನು ಅಷ್ಟೆಲ್ಲ ಬೈದರೂ ಮತ್ತೆ ಥ್ಯಾಂಕ್ಸ್ ಹೇಳ್ತೀಯ. ನೋಡ್ಕೋತೀನಿ ನಿನ್ನ. ಮತ್ತೆ ಅವ್ರ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ನಿಮ್ಮಿಬ್ರದ್ದು ಕೈ ತೊಳ್ದಿದ್ದಾಗಿದ್ರೆ ಇಬ್ರು ಹೊರಡ್ಬೋದು. ಕೈ ತೊಳಕ್ ನೀರೇ ಹಾಕ್ತಿಲ್ವಲ್ಲ, ಮೊದಲು ನೀರು ಹಾಕು. ಓಹೋ, ಹಾಗಾದ್ರೆ ನಾನು ನೀರೇ ಹಾಕಿಲ್ವಾ? ಇಲ್ಲ, ನಾನು ನೀರು ಹಾಕಲ್ಲ. ನೀರಿಲ್ದೆ ಇಬ್ರು ಕೈ ತೊಳ್ಕೊಂಡು ಬನ್ನಿ. ತಗೋ, ನೀನೇ ತಗೋ. ನೀನು ತಗೋ. ಹೇಳ್ತಿಲ್ವ ನೀನು ತಗೊಳ. ಏಯ್, ನೀನು ತಗೋ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ನೀನು ಫಸ್ಟ್ ತಗೋ. ನೀವಿಬ್ರು ಹೀಗೆ ನೀನು ತಗೋ ಅಂತಿದ್ರೆ ಇವತ್ತೆಲ್ಲ ಆದರೂ ಕೈ ತೊಳ್ಕೊಂಡು ಬರಲ್ಲ. ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಬನ್ನಿ ಬೇಗ. ಮುಸ್ಸಂಜೆ ಆಯ್ತಲ್ಲ ಅತ್ತೆ, ಅದಕ್ಕೆ ದೇವ್ರಿಗೆ ಆರತಿ ಮಾಡ್ತಿದ್ದೆ. ಏನು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ? ಮತ್ತೆ ಈ ಮನೆ ಉಡಿಬಾರ್ದು, ಅಣ್ಣ ತಮ್ಮ ಇಬ್ಬರು ಒಂದಾಗಿರ್ಬೇಕು ಅಂತನಾ? ಅದೆಲ್ಲ ಸಾಧ್ಯ ಅಂದ್ಕೊಂಡಿದ್ಯಾ ನೀನು? ಕೆಟ್ಟ ಶಕ್ತಿಗಳು ಎಷ್ಟೇ ಕಾಡಿದ್ರು ದೇವರು ಅನ್ನೋನು ಕಾಯ್ತಾ ಇರ್ತಾನೆ. ಸೂರ್ಯ, ಚಂದ್ರ, ಭೂಮಿ ಇದೆಲ್ಲ ಎಷ್ಟೇ ದೂರದಲ್ಲಿದ್ದರೂ ಅವುಗಳ ಮಧ್ಯೆ ಇರೋ ಸಂಬಂಧಗಳನ್ನ ಯಾರೂ ಕಡ್ದಕ್ಕಾಗಲ್ಲ. ದೇವ್ರ ಆಟದ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ. ಅಂತೂ ಈ ಮನೆಯಲ್ಲಿ ಎಲ್ಲರೂ ಸೇರಿ ಖುಷಿಯಿಂದ ಹಬ್ಬ ಮಾಡೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಈ ಖುಷಿ, ಈ ನೆಮ್ಮದಿ ಯಾವಾಗಲೂ ಹೀಗೆ ಇರಲಿ. ದೇವ್ರ ಮೇಲೆ ನಿನ್ಗೆ ಅಂಥ ಭಕ್ತಿ ಇದ್ದಿದ್ರೆ ಆ ದೇವರು ನಿನಗೆ ಒಂದು ಮಗು ಆಗಲಿ ಅಂತ ಇಷ್ಟೊತ್ತಿಗೆ ವರ ಕೊಟ್ಟಿರ್ತಿರ್ಲಿಲ್ವಾ? ಯಾಕೆ ಕೊಟ್ಟಿಲ್ಲ ಗೊತ್ತಾ? ನೀನು ನಿನ್ನ ಕರ್ಮನ ಅನುಭವಿಸ್ಲಿ ಅಂತ. ಅನಾಥೆಯಾಗಿ ಹುಟ್ಟಿದ್ಯಾ, ಇನ್ನು ಮುಂದೆ ಈ ಮನೆಯಲ್ಲೂ ಎಲ್ಲರ ಮುಂದೆ ಅನಾಥೆಯಾಗಿ ನರಳುತ್ತೀಯ. ಆಟ ಇಷ್ಟಕ್ಕೆ ಮುಗಿಯಲ್ಲ. ದೀಪಿಕಾ, ಪ್ರಸಾದ ತಗೋ. ದೇವ್ರ ಪ್ರಸಾದ ತಿಂದ ಮೇಲಾದರೂ ನಿನ್ನ ನಾಲ್ಕಲ್ಲಿ ಒಳ್ಳೆ ಮಾತುಗಳು ಬರಲಿ, ಮನಸ್ಸಲ್ಲಿ ಒಳ್ಳೆ ಯೋಚನೆಗಳು ಬರಲಿ. ಲಕ್ಷಾಂತರ ವರ್ಷಗಳಿಂದ ಭೂಮಿ ಮೇಲೆ ಒಳ್ಳೆಯದು ಕೆಟ್ಟದ್ದು ಅನ್ನೋದಿದೆ. ಒಳ್ಳೆಯದು ಅನ್ನೋದು ಇದ್ದು ಇಲ್ಲದೆ ಇರೋ ಹಾಗೆ ಶಾಂತವಾಗಿದೆ. ಕೆಟ್ಟದ್ದು ಅನ್ನೋದು ಏನಿದೆ ಅದು ಮೆರಿತಾ ಇರುತ್ತೆ. ಪುರಾಣಗಳ ಬಗ್ಗೆ ಕೇಳಿದ್ಯಾ? ಯಾವ ಪುರಾಣಗಳಲ್ಲೂ ಕೆಟ್ಟ ಯೋಚನೆ ಗೆದ್ದಿರೋ ಯಾವ ಉದಾಹರಣೆಯೂ ಸಿಗಲ್ಲ. ನೆನ್ನೆನೆ ಬಂದು ಬಾಗ್ನ ಕೊಡಬೇಕಾಗಿತ್ತು, ಆಗಲಿಲ್ಲ. ಪರವಾಗಿಲ್ಲಮ್ಮ, ನೀನು ಇವತ್ತು ಬಂದ್ಯಲ್ಲ ಅಷ್ಟೇ ಸಾಕು. ಅಮ್ಮ, ಇವತ್ತಿಲ್ಲೇ ಇರ್ತೀಯಾ? ಇವತ್ತಾಗಲ್ಲ, ಇನ್ನೊಂದು ಸಲ ಬರ್ತೀನಿ. ಆಗ 2-3 ದಿನ ಇದ್ದು ಹೋಗ್ತೀನಿ, ಸರಿನಾ? ಅಮ್ಮ, ನೀವು ಬರೀ ಒಂದು ದಿನಕ್ಕೆ ಬಂದು ಹೋದರೆ ನಮಗೂ ಬೇಜಾರಾಗುತ್ತೆ. ಅಟ್ಲೀಸ್ಟ್ ಒಂದು 2-3 ದಿನ ಇಲ್ಲಿರೋ ಹಾಗೆ ಬನ್ನಿ ಅಮ್ಮ, ಪ್ಲೀಸ್. ಮಾವ, ಅಂತೂ ಹಬ್ಬಕ್ಕೆ ಸಾಕ್ಷಾತ್ ಗೌರಿ ಗಣೇಶ ಬಂದಾಗ ಬಂದ್ರಿ. ತುಂಬ ಸಂತೋಷ ಆಯ್ತಮ್ಮ. ತಾತ, ಈ ಮನೆಗೆ ಪರ್ಮನೆಂಟಾಗಿ ಗಣೇಶ ಆಗಿ ನಾನಿದ್ದೀನಿ. ಯಾರನ್ನ ಗಣೇಶನ್ ಮಾಡ್ತೀರಾ, ಯಾರನ್ನ ಮನೆ ಮಕ್ಕಳನ್ನ ಮಾಡ್ತೀರಾ?
ಏ ದಂಡ್ಪಿಂಡ, ನಾನು ಯಾರನ್ನೋ ಮನೆ ಮಕ್ಕಳು ಮಾಡ್ತಿಲ್ಲ ಕಣೋ. ಇವಳು ನನಗೆ ಮಗಳು, ಇವನು ಇವಳಿಗೆ ಮಗ, ಅಲ್ಲಿಗೆ ಇವನು ನನಗೆ ಮೊಮ್ಮಗ ಅದ. ನಿನಗೆ ಸಂಬಂಧ ಇಲ್ಲ ಅಂದರೆ ನೀನು ಸೈಡಿಗೆ ನಿಂತ್ಕೋ. ಪರವಾಗಿಲ್ಲ ಕಣೋ, ಹೇಳು. ನನಗೆ ನಿಮ್ಮ ಮೊಮ್ಮಗ ಆಗಬೇಕು ಅಂತ ಆಸೆ ಇಲ್ಲ, ದೊಡ್ಡವರಲ್ವಾ ಅಂತ ಆಶೀರ್ವಾದ ತಗೊಂಡೆ. ಸರಿ ಮಾವ, ನಾವಿನ್ನು ಹೊರಡ್ತೀವಿ. ಅಭಿ, ಹೊರಡೋಣವಾ? ನೀವಿಬ್ಬರೇ ಯಾಕೆ ಹೋಗಬೇಕು? ನಾನು ಬಿಡಕ್ಕೆ ಬರ್ತೀನಿ. ನೀನು ಯಾಕೆ ಬರ್ತೀಯ? ಯಾಕೆ ಅಂದರೆ ನಾನು ನಿಮ್ಮ ಮನೆ ಡ್ರೈವರ್, ಅದಕ್ಕೆ. ಈಗ ನೀನು ನಿಮ್ಮನೇಲಿದ್ಯಾ? ನಿಮ್ಮನೇಲಿದ್ದಾಗ ನಮ್ಮ ಮನೆ ಕೆಲಸದವನಲ್ಲ ಅಂತಿದ್ದೆ. ನೋಡಿ, ನನ್ನ ಡ್ಯೂಟಿ ಅವರ್ಸ್ ಇನ್ನೂ ಇದೆ, ನಾನೇ ಬಂದುಬಿಡ್ತೀನಿ. ಏನಾಯ್ತು? ಯಾಕೋ ಹಾಗೆ ಓಡಿಸ್ತಿದ್ಯಾ? ಸರಿಯಾಗಿ ಗಾಡಿ ಓಡ್ಸೋಕ್ಕಾಗಲ್ವಾ? ಆಗಲ್ಲ. ಏನಾ ಆಗ್ತಿಲ್ಲ ಅಂದರೆ ತಲೆ ಯಾಕೋ ತುಂಬ ನೋಯ್ತಾ ಇದೆ, ಕಣ್ಬಿಡೋಕ್ಕಾಗ್ತಾಯಿಲ್ಲ. ಪಾಪು, ತುಂಬ ತಲೆ ನೋವ್ತಾ ಇದೆಯಾ? ಹಾಂ ಹೌದು, ತುಂಬ ತಲೆ ನೋಯ್ತಾ ಇದೆ. ಕಾರ್ ಓಡ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೆ ಬ್ರೇಕ್ ಆಗ್ತೆ. ಸರಿ ಆಯಿತು, ಗಾಡಿ ನಾನೇ ಓಡಿಸ್ತೀನಿ ಬಾ. ಪಾಪು, ಇಲ್ಲೇ ಬಂದು ಕೂತ್ಕೋ. ಪರವಾಗಿಲ್ಲ ಮೇಡಮ್, ನಾನು ಇಲ್ಲೇ ಕೂತ್ಕೋತೀನಿ. ನೀನು ಬರ್ತೀಯೋ ಇಲ್ಲ ಕಾರಿಂದ ನಾ ಇಳಿದು ಬಿಡ್ಲಾ? ಅದೆಲ್ಲ ಏನು ಬೇಡ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದ್ರೆ ಹಾಗೆ ಇವನಿಗೆ ನಿಜವಾಗ್ಲೂ ತಲೆನೋವ ಅಥವಾ ಆ ಥರ ನಾಟಕ ಮಾಡ್ತಿದ್ದಾನ? ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಹೇಳಕ್ಕೆ ಇಲ್ಲಿ ಯಾರಿದ್ದಾರೆ ಪೂರ್ಣಿ? ಮನಜ ಅಮ್ಮ. ಅವರು ನಮ್ಮ ರೂಮಲ್ಲಿ ಏನು ಮಾಡ್ತಿದ್ದಾರೆ? ರೀ, ಅವ್ರು ಯಾಕ್ರಿ ನಮ್ಮ ರೂಮಿಗೆ ಬರ್ತಾರೆ? ನೀನೇ ತಾನೇ ಹೇಳಿದೆ ಅವ್ರು ಇದ್ದಾರಂತ.
ಇಲ್ಲೇ ಇದ್ದಾರೆ ಅಂದರೆ ಇಲ್ಲಿ. ನಿಜವಾಗ್ಲೂ ನಿನ್ನ ಮೆಚ್ಕೋಬೇಕು ಪುಣ್ಯ. ನಂಗೆ ಅದು ಯಾವುದೋ ನೆನಪೇ ಆಗಲ್ಲ. ಅವ್ರ ಕಣ್ಣಲ್ಲಿರೋ ಪ್ರೀತಿ ಅಷ್ಟೇ ಕಾಣುತ್ತೆ. ಆ ಪ್ರೀತಿ ನನ್ನನ್ನು ನಾನೇ ಮರ್ತು ಬಿಡೋ ಹಾಗೆ ಮಾಡುತ್ತೆ. ಹಬ್ಬಬ್ಬ, ನಿನ್ನನ್ನೇನು ಮರೆತರೂ ಪರವಾಗಿಲ್ಲ, ಆದರೆ ನನ್ನನ್ನು ಮಾತ್ರ ಮರಿಬೇಡ ಪುಣ್ಯ. ನಾನು ಅದನ್ನೇ ಹೇಳಿದ್ದು, ನನ್ನನ್ನು ನಾನು ಮರೆತರು ನಿಮ್ಮನ್ನು ಮಾತ್ರ ಮರೆಯಲ್ಲ. ನನ್ನ ಮುದ್ದು ಗಂಡ, ನಾನು ಹೇಳೋಕ್ಕಿಂತ ಮುಂಚೆನೇ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀರ. ಮುದ್ದು ಗಂಡ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಮುದ್ದು ಮಾಡಿ ತೋರಿಸ್ಬೇಕು. ಹೌದಾ? ಹತ್ರ ಬನ್ನಿ. ಎಲ್ಲಿ ಮಾಡಿ ಅಮ್ಮನ ಯಾವಮ್ಮ? ತುಳಸಿ ಅಮ್ಮ. ಸೀರೆ ಚೆನ್ನಾಗಿದೆ ಪುಣ್ಯ. ನಿಮ್ಮಿಬ್ರಿಗೂ ತೊಂದರೆ ಆಯಿತು ಅನಿಸುತ್ತೆ. ಅಮ್ಮ ಹಾಗೇನಿಲ್ಲ, ನಿಮ್ಮನ್ನ ಅವಿ, ಎಲ್ರದ್ದು ತಿಂಡಿ ಆಯ್ತು. ನೀನು ಹಸುಕೊಂಡಿರ್ಬೇಡ. ಹಸುಕೊಂಡಿರೋ ಹಂಗಿದ್ರೆ ನೀನು ಆಫೀಸ್ಗೆ ಹೋಗ್ಲೇಬೇಡ. ಅಮ್ಮ ಆಲ್ರೆಡಿ ಲೇಟ್ ಆಗ್ತಿದೆ. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಒಂದು ತುತ್ತಾದರೂ ತಿನ್ನು. ಅಮ್ಮ ಆಫೀಸ್ಗೆ ಹೋಗಿ ಅಲ್ಲೇ ತಿಂತೀನಿ, ಮೀಟಿಂಗ್ ಇದೆ, ಲೇಟ್ ಆಯಿತು. ನಾನು ಅದನ್ನ ನಂಬಲ್ಲ. ಮೀಟಿಂಗಿಗೆ ಲೇಟ್ ಆಯಿತು ಅಂತ ನೀನು ಮನೇಲೇ ತಿಂತಾ ಇಲ್ಲ, ಇನ್ನು ಆಫೀಸ್ಗೆ ಹೋಗಿ ತಿಂತೀಯಾ? ಸುಮ್ಮನೆ ತಿನ್ನು. ಪುಣ್ಯ, ನೀನಾದ್ರೂ ಅಮ್ಮನ ಹೇಳೋ, ನನಗೆ ಸಾಕು, ಹೊರಡ್ಬೇಕು. ನನಗದೆಲ್ಲ ಗೊತ್ತಿಲ್ಲ. ನೀವು ನಾನು ಹೇಳಿದ್ರೆ ಕೇಳಲ್ಲ, ನಿಮ್ಗೆ ಅಮ್ಮನೇ ಸರಿ. ಅಮ್ಮ, ಇನ್ನು ಸ್ವಲ್ಪ ತಂದು ಹಾಕ್ಲಾ? ಪುಣ್ಯ ನೋಡು, ಈಗ ನೀನು ಶೂ ಹಾಕೋತಾ ಇದೆಯಲ್ವಾ, ನೀ ಶೂ ಹಾಕೊಳ್ಳೋದ್ರಲ್ಲಿ ಒಂದು 4 ತುತ್ತು ತಿನ್ನಿಸ್ಬಿಡ್ತೀನಿ. ನಾನು ಬರೀ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದಕ್ಕೇನೆ ನಿನಗೆ ಸಹಿಸ್ಕೊಳಕ್ಕಾಗಲಿಲ್ಲ ಅಲ್ವಾ? ಈಗ ನೋಡು ನಿನ್ನ ಹೊಟ್ಟೆ ಹೇಗೆ ಉರಿಸ್ತೀನಿ ಅಂತ. ನನಗಂತೂ ತಿನ್ನಿಸಿ.
ಯಾಕೆ ಹಾಗೆ ಕೂತ್ಕೊಂಡ್ರಿ? ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ನನಗಂತೂ ತಿನ್ನಿಸ್ತೀರಾ? ಅವೇ ಹೇಗಿದೆ ಅಮ್ಮನ ಕೈ ತುತ್ತು ರುಚಿ? ಅದನ್ನು ಕೇಳಬೇಕಾ? ಅಮ್ಮನ ಕೈ ತುತ್ತಲ್ಲಿರೋ ರುಚಿ ಅಮೃತದಲ್ಲೂ ಸಿಗಲ್ಲ. ಸರಿ ಸರಿ, ಲೇಟ್ ಆಯಿತು, ಹೊರಡೋಣ. ಹೋಗಿ ಬರ್ತೀನಿ. ಈ ಮನೆ ಆಸ್ತಿ ಪತ್ರ ಇದನ್ನು ಅಡವಿಟ್ಟು ಇವಳ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮನೇಲಿ ಯಾರಿಗೆ ನೋವಾಗಲಿ ಅವಮಾನ ಆಗಲಿ ದತ್ತ ತನ್ನ ಪ್ರಾಣ ಬಿಟ್ಕೊಡ್ತಾನೆಯೇ ಹೊರತು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಸಂಧ್ಯಾ, ಏನಿತ್ತು ಸಂಧ್ಯಾ? ಮತ್ತದೇ ತಪ್ಪು ಮಾಡ್ತಿದ್ಯಲ್ಲ. ನೀನು ಹೀಗೆ ಅಳ್ತಾ ಕೂರೋದ್ರ ಬದಲು ನಡೆದಿರೋದನ್ನೆಲ್ಲ ಮರೆತು ಮತ್ತೆ ಹೊಸ ಜೀವನ ಶುರು ಮಾಡಬಾರ್ದಾ? ಇಷ್ಟೆಲ್ಲ ತಪ್ಪು ಮಾಡಿ ತಲೆ ತಗ್ಸೋಂಥ ಪರಿಸ್ಥಿತಿ ಬಂದಿರುವಾಗ ಮತ್ತೆ ಹೊಸ ಜೀವನ ಹೇಗೆ ಶುರು ಮಾಡಲಿ ಸಿರಿ? ಸಂಧ್ಯಾ, ಎಡವ್ ಬಿದ್ವಿ ಅಂತ ಬಿದ್ದಿದ್ದ ಕಡೆನೇ ಮಲಗಿಬಿಡಬಾರ್ದು. ಮತ್ತೆ ಎದ್ದೇಳಬೇಕು, ಎದ್ದು ಗಟ್ಟಿಯಾಗಿ ನಿಂತ್ಕೋಬೇಕು, ಆಮೇಲೆ ನಡೆಯೋಕ್ಕೆ ಶುರು ಮಾಡಬೇಕು. ಮುಂದೆ ನಾವು ಹೆಜ್ಜೆ ಇಡ್ತಾ ಹೋದರೆ ಹಿಂದೆ ನಾವು ಮಾಡಿರೋ ತಪ್ಪುಗಳು ಮುಂದೆ ಇಡೋ ಹೆಜ್ಜೆಗೆ ಎಚ್ಚರಿಕೆ ಆಗಿರಬೇಕು. ನಾವಿನ್ಯಾವತ್ತೂ ತಪ್ಪು ಮಾಡಬಾರ್ದು ಅನ್ನೋ ಪಾಠನ ಅದು ನಮಗೆ ಹೇಳ್ತಾ ಇರಬೇಕು. ಸಿರಿ, ಹೌದು ಸಂಧ್ಯಾ, ನಾವು ಮಾಡಿರೋ ತಪ್ಪುಗಳು, ನಮಗಾಗಿರೋ ಅವಮಾನಗಳು ಜೀವನದಲ್ಲಿ ನಮಗೆ ಸಿಕ್ಕಿರೋ ಅನುಭವ ಅಂತ ಅನ್ಕೋಬೇಕು. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅನ್ನೋದನ್ನ ನಿಮ್ಮಮ್ಮ ನಿನಗೆ ಯಾವಾಗಲೂ ಹೇಳ್ತಾ ಇದ್ರು ಅಲ್ವಾ? ನೀನು ಮಾಡಿರೋ ತಪ್ಪಿಗೆ ಈಗಾಗಲೇ ಪ್ರಾಯಶ್ಚಿತ್ತ ಸಿಕ್ಕಾಗಿದೆ. ಇನ್ನಾದರೂ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನಿನ್ನಿಂದ ಆಗಿರೋ ತಪ್ಪನ್ನ ನೀನೇ ತಾನೇ ಸರಿ ಮಾಡ್ಕೋಬೇಕು. ಅದೆಲ್ಲ ಸರಿ ಸಿರಿ, ಆದರೆ ನಾನು ಏನು ಅಂತ ಮಾಡಲಿ? ನನಗೇನು ತೋಚ್ತಾನೆ ಇಲ್ಲ. ಕೆಲಸ ಹುಡುಕು ಸಂಧ್ಯಾ. ಮನೇಲಿ ಸುಮ್ಮನೆ ಕೂತಿದ್ರೆ ನೂರಾರು ಕೆಟ್ಟ ಆಲೋಚನೆಗಳು ತಲೆನಲ್ಲಿ ಓಡ್ತಾ ಇರುತ್ತವೆ. ಕೆಲಸ ಮಾಡಬೇಕು ಅನ್ನೋ ಛಲ ಇರುವಾಗಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು. ಅಡ ಇಟ್ಟಿರೋ ಮನೆನ ಬಿಡಿಸ್ಕೊಳ್ಳೋದಕ್ಕೆ ನೀನು ನಿನ್ನ ಅಣ್ಣನ ಜೊತೆ ಕೈ ಜೋಡಿಸು. ಕೆಲಸ ಹುಡುಕು, ಕಷ್ಟಪಡು. ಇವತ್ತು ನೀನು ಪಡೋ ಕಷ್ಟ ಮುಂದೊಂದು ದಿನ ನಿನ್ನ ಬಾಳಿಗೆ ಸುಖನ, ನೆಮ್ಮದಿನ ತಂದುಕೊಡುತ್ತೆ. ನನ್ನನ್ನು ಕ್ಷಮಿಸ್ಬಿಡು ತಾತ. ನಾ ಮಾಡಿರೋ ತಪ್ಪುಗಳನ್ನೆಲ್ಲ ನಾನು ತಿದ್ಕೋಬೇಕು. ಆ ತಪ್ಪುಗಳಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನನಗೋಸ್ಕರ ಈ ಮನೆನೇ ನೀನು ಅಡ ಇಟ್ಟಿದ್ಯಾ. ಇದನ್ನ ನಾನೇ ದುಡ್ದು ಬಿಡಿಸ್ಕೊಡ್ತೀನಿ. ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಈ ಮನೆನ ಮತ್ತೆ ನಾನು ನಿನಗೆ ಬಿಡಿಸ್ಕೊಡ್ತೀನಿ. ಹುಚ್ಚಮ್ಮ ಹುಚ್ಚಮ್ಮ, ಇದಿನ್ನೂ ನನ್ನ ಮನೆ ಅಂತ ನೀನು ಅನ್ಕೊಂಡಿದ್ದೀಯೇನೋ? ಇದು ಬಿದ್ದು ಹೋಗೋ ಮರ ಕಣೋ.
ನಾನು ಹೋಗೋವಾಗ ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಇದೆಲ್ಲ ನಿಮಗೋಸ್ಕರ ಮಾಡಿದ್ದು ಮಕ್ಕಳ. ನೀವು ಇದನ್ನು ಉಳಿಸ್ಕೋಬೇಕು. ಪುಟ, ನೀನೀಗ ತುಂಬ ಬದಲಾಗಿದ್ದೀಯ. ನೀನಿದನ್ನು ಉಳಿಸ್ಕೊಂಡು ಹೋಗ್ತೀಯ ಅಂತನ್ನೋ ನಂಬಿಕೆ ನನಗಿದೆ ಕಣೋ. ಎಲ್ಲ ಒಳ್ಳೇದಾಗತ್ತೆ ಮಗು, ಎಲ್ಲ ಒಳ್ಳೇದಾಗತ್ತೆ.